ನಮ್ಮ ರಾಜ್ಯದ ಮಂದಿ ನಾವು 5 ರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗಿನ ಚುನಾವಣೆಯ ಫಲಿತಾಂಶದ ಜೊತೆಗೆ ನಮ್ಗಿನ್ನೊಂಚೂರು ಎಕ್ಸ್ಟ್ರಾ ಆಡೆಡ್ ಕುತೂಹಲ ಯಾಕೆ ಅಂತ ಅಂದ್ರೆ ನಮ್ಮ ರಾಜ್ಯದ 2 ಕ್ಷೇತ್ರಗಳ ಉಪಚುನಾವಣೆಯ ರಿಸಲ್ಟ್ ಇವತ್ತು ಪ್ರಕಟ ಆಗುತ್ತೆ. ಒಂದು ಬಾಗಲಕೋಟೆ, ಎರಡನೇದು ದಾವಣಗೆರೆ ದಕ್ಷಿಣ. ಬಾಗಲಕೋಟೆ ಕ್ಷೇತ್ರದ ವಿಚಾರವಾಗಿ ಹೇಳೋದಾದ್ರೆ 9 ಅಭ್ಯರ್ಥಿಗಳ ಭವಿಷ್ಯ ಇವತ್ತು ಪ್ರಕಟ ಆಗುತ್ತೆ. ಈಗ ಸ್ಟ್ರಾಂಗ್ ರೂಮ್ಗಳನ್ನ ತೆರಿತಾ ಇರುವಂತಹ ಸಂದರ್ಭವನ್ನ ನೀವಿಲ್ಲಿ ನೋಡ್ತಾ ಇದ್ದೀರಾ. ಮಾಧ್ಯಮದವರಿಗೂ ಕೂಡ ಅಲ್ಲಿ ಚಿತ್ರೀಕರಣಕ್ಕೆ ಅವಕಾಶ ಇದೆ. ಕಾರಣ ಅಂತ ಅಂದ್ರೆ ಇದು ವಿಶ್ವಾಸಾರ್ಹತೆಯ ಪ್ರಶ್ನೆ ಆಗಿರುತ್ತೆ. ಸ್ಟ್ರಾಂಗ್ ರೂಮ್ಗಳನ್ನ ಬಹಳ ಭದ್ರವಾಗಿ ಇಲ್ಲಿ ಲಾಕ್ ಮಾಡಿ ಸೀಲ್ ಹಾಕಿಟ್ಟಿದ್ದಾರೆ. ಈಗ ಆ ಸೀಲನ್ನ ತೆರೆಯುವಂತ ಪ್ರಕ್ರಿಯೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಆಯಾ ಪಕ್ಷಗಳ ಏಜೆಂಟ್ಗಳು ಕೂಡ ಇರ್ತಾರೆ. ಜೊತೆಗೆ ಮಾಧ್ಯಮದವರಿಗೂ ಕೂಡ ಈ ಚಿತ್ರೀಕರಣ ಮಾಡೋದಕ್ಕೆ ಅವಕಾಶ ಇದೆ. ಅದೆಲ್ಲ ಈಗ ಮೇಲ್ಗಡೆ ನೀವು ನೋಡ್ತಾ ಇದ್ದೀರಾ. ವಿಟ್ನೆಸ್ಗಳು ಸಹಿ ಮಾಡಿರೋದು ಯಾವತ್ತು ಮೊನ್ನೆ ಚುನಾವಣೆ ಆದಂತ ನಂತರದಲ್ಲಿ ಅವರೇನು EVMಗಳನ್ನ ಇಲ್ಲಿ ಇರಿಸಿ ಆ ನಂತರ ಅಲ್ಲಿ ಲಾಕ್ ಮಾಡ್ತಾರೆ. ಆಗ ಒಂದು ವಿಟ್ನೆಸ್ಗೆ ಸೈನ್ಗಳನ್ನ ಕೂಡ ಹಾಕಿಸ್ಕೊಂಡಿರ್ತಾರೆ. ಇನ್ನು ಕೇರಳಕ್ಕೆ ಸಂಬಂಧಪಟ್ಟ ಹಾಗಿನ ಚುನಾವಣಾ ಫಲಿತಾಂಶ ಬಹಳ ಕುತೂಹಲ ಇದೆ. LDF ಹಾಗೆ UDF ನಡುವಿನ ಹೈ ವೋಲ್ಟೇಜ್ ಕದನ ವಿಚಾರ ಅಂತಾನೆ. ಕೇರಳ ಕೂಡ ತಮಿಳುನಾಡಿನ ಮಾದರಿಯಲ್ಲಿ ಒಂದು ಪಕ್ಷ ಅಧಿಕಾರಕ್ಕೆ ಬಂದಂತ ನಂತರದಲ್ಲಿ ಸತತವಾಗಿ ಮತ್ತೊಂದು ಪಕ್ಷ ಅಧಿಕಾರಕ್ಕೆ ಅಲ್ಲಿ ಅವಕಾಶ ಕೊಡ್ತಾ ಇದೆ. ಆದ್ರೆ ಕಳೆದ ಬಾರಿ ಈ ಸಂಪ್ರದಾಯ ಬದಲಾಯಿತು. ಯಾಕೆ ಅಂತ ಅಂದ್ರೆ LDF ಸತತವಾಗಿ 2ನೇ ಬಾರಿಗೆ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿತು. ಈ ಮುಖೇನವಾಗಿ ಪಿಣರಾಯಿ ವಿಜಯನ್ ಸತತ 10 ವರ್ಷಗಳ ಕಾಲ ಕೇರಳದ ರಾಜ್ಯಭಾರವನ್ನ ಮಾಡಿದ್ದಾರೆ. ಈ ಬಾರಿ ಕಾಂಗ್ರೆಸ್ ನೇತೃತ್ವದ UDFಗೆ ಒಂದು ನಿರೀಕ್ಷೆ ಏನು ಅಂತ ಅಂದ್ರೆ ಜನ ನಮಗೆ ಈ ಬಾರಿ ಮತ ಹಾಕ್ತಾರೆ, ನಮ್ಮನ್ನು ಗೆಲ್ಲಿಸ್ತಾರೆ, ನಾವು ಈ ಬಾರಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಅಥವಾ ಅಧಿಕಾರದ ಚುಕ್ಕಾಣಿ ಹಿಡಿಯುವಂತ ನಿಟ್ಟಿನಲ್ಲಿ ನಮ್ಮ ಮೈತ್ರಿಕೂಟ ಯಶಸ್ವಿ ಆಗುತ್ತೆ ಅನ್ನುವಂತ ನಿರೀಕ್ಷೆಯನ್ನ ಹೊಂದಿದ್ದಾರೆ. ಈಗ ಆಲ್ರೆಡಿ 3 ಮಂದಿ ನಾಯಕರುಗಳು ತಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ UDF ನಲ್ಲಿ ಸ್ವಲ್ಪ ತಯಾರಿಯಲ್ಲಿದ್ದಾರೆ. ಅದರಲ್ಲೂ ಕೂಡ ಕಾಂಗ್ರೆಸ್ನ ನಾಯಕರುಗಳು, ಆಮೇಲೆ UDF ನ ಇತರ ಮೈತ್ರಿ ಪಕ್ಷಗಳು ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರಾಗಬೇಕು ಅನ್ನುವಂಥದ್ದನ್ನ ಕಾಂಗ್ರೆಸ್ ಡಿಸೈಡ್ ಮಾಡುತ್ತೆ, ನಮ್ಮ ಮೈತ್ರಿಕೂಟ ಏನಾದರೂ ಅಧಿಕಾರಕ್ಕೆ ಬಂದ್ರೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಹಾಗಾಗಿ ಏನು ಗೊಂದಲ ಇದ್ದಂತ ರೀತಿಯಾಗಿ ಕಂಡು ಬರ್ತಾ ಇಲ್ಲ. KC ವೇಣುಗೋಪಾಲ್ ಕೂಡ ಲಿಸ್ಟ್ ಅಲ್ಲಿದ್ದಾರೆ ಅನ್ನುವಂಥದ್ದನ್ನ ನಾವು ಗಮನಿಸ್ತಾ ಇದ್ವಿ. ನಮ್ಮ ಪ್ರತಿನಿಧಿ ಕೇರಳದಲ್ಲೂ ಕೂಡ ಇದ್ದಾರೆ. ಹೌದು, ಕಿರಣ್ ಹನಿಯಡ್ಕ ನಮ್ಮ ಜೊತೆಗೆ ಕೇರಳದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕಿರಣ್, ಕೇರಳದಲ್ಲಿ ಈ ಬಾರಿ ಕಾಂಗ್ರೆಸ್ ಬಹಳ ನಿರೀಕ್ಷೆಯನ್ನ ಇಟ್ಕೊಂಡಿದೆ. ಒಂದು ಹಂತದಲ್ಲಿ ಬಹಳ ರಿಲ್ಯಾಕ್ಸ್ ಆಗಿದೆ ಕಾಂಗ್ರೆಸ್ ಆರಂಭದ ಹಂತದಿಂದನೂ ಕೂಡ. ಬಹುಶಃ ಕಳೆದ ಬಾರಿ ನಮಗೆ ಅಧಿಕಾರ ಹಸ್ತಾಂತರ ಆಗಿಲ್ಲ, ಈ ಬಾರಿ ಆಗ್ಬಿಡುತ್ತೆ, ಯಾಕಂದ್ರೆ ಕೇರಳದಲ್ಲಿ ಹಿಂದಿನಿಂದ ನಡ್ಕೊಂಡು ಬಂದಿರುವಂತಹ ಸಂಪ್ರದಾಯ ಇದು ಅನ್ನುವಂಥ ರೀತಿಯಾದಂಥ ಒಂದನ್ನ ನೆಚ್ಕೊಂಡಿದ್ಯೋ ಅಥವಾ ಅದಕ್ಕೆ ಸಂಬಂಧಪಟ್ಟಾಗಿನ ತಯಾರಿಗಳು ಕಾಂಗ್ರೆಸ್ ಬಹಳ ಜೋರಾಗಿ ಮಾಡ್ಕೊಂಡಿತ್ತು. ಕೊನೆ ಹಂತದಲ್ಲಿ ಅದರ ಹಿನ್ನೆಲೆಯನ್ನ ನಾವು ನೋಡೋದಾದ್ರೆ ಜೊತೆಗೆ ಈ ಫಲಿತಾಂಶದ ದಿನದ ಅಪ್ಡೇಟ್ಸ್ ಏನ್ ಲಭ್ಯ ಆಗ್ತಾ ಇದೆ? ಓವರ್ ಟು ಯು ಕಿರಣ್. ಮಲ್ತೇಶ್, 10 ವರ್ಷಗಳ ಕಾಲ ಅಧಿಕಾರಕ್ಕಾಗಿ ಕಾದಿದ್ದಂತಹ ಕಾಂಗ್ರೆಸ್ ನೇತೃತ್ವದ UDF ಈ ಬಾರಿ ತನಗೆ ಅಧಿಕಾರ ಸಿಗುತ್ತೆ ಅನ್ನುವಂತಹ ಪ್ರಬಲವಾದಂತಹ ವಿಶ್ವಾಸದಲ್ಲಿದೆ. ಹೀಗಾಗಿ ಕಳೆದ 1 ವಾರದಿಂದಲೇ ಕೇರಳದಲ್ಲಿ UDFನ ಪಾಳಯದಲ್ಲಿ ಒಂದು ರೀತಿಯಾದಂತಹ ಸಂಭ್ರಮದ ವಾತಾವರಣಗಳು ಕಂಡು ಬರ್ತದೆ. ಯಾಕೆಂದ್ರೆ ಈ ಬಾರಿ ನಮಗೆ ಅಧಿಕಾರ ಸಿಗುತ್ತೆ ಅನ್ನುವಂತಹ ಪ್ರಬಲ ವಿಶ್ವಾಸವನ್ನು UDF ಕಾರ್ಯಕರ್ತರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರ ಜೊತೆಗೆ ಈಗಾಗಲೇ ಲಭ್ಯವಾಗಿರುವಂತಹ ಚುನಾವಣೋತ್ತರ ಸಮೀಕ್ಷೆಗಳು ಕೂಡ ಈ ಬಾರಿ UDFಗೆ ಅಧಿಕಾರ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಿವೆ. 5 ಸಮೀಕ್ಷೆಗಳ ಪ್ರಕಾರ 2 ಸಮೀಕ್ಷೆಗಳಲ್ಲಿ UDFಗೆ ಸರಳ ಬಹುಮತ ಸಿಕ್ಕಿದೆ. ಇನ್ನು 3 ಸಮೀಕ್ಷೆಗಳು ಸ್ಪಷ್ಟವಾದಂತಹ ಬಹುಮತವನ್ನು UDFಗೆ ಕೊಟ್ಟಿವೆ. ಹೀಗಾಗಿ ಈ ಬಾರಿ ಮತ್ತೆ UDF ಅಧಿಕಾರಕ್ಕೆ 10 ವರ್ಷಗಳ ನಂತರ ಅಂದ್ರೆ 1 ದಶಕದ ನಂತರ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ಒಂದು ಪ್ರಬಲವಾದಂತಹ ಮಾತುಗಳು ಕೇರಳದಾದ್ಯಂತ ಕೇಳಿ ಬರ್ತಾ ಇದೆ. ಇನ್ನು LDFಗೆ ಈ ಬಾರಿ ಹಿನ್ನಡೆ ಅನ್ನುವಂಥದ್ದು ಕೂಡ ಸಮೀಕ್ಷೆಗಳು ಹೇಳಿರುವಂಥದ್ದು. ಹಾಗಾಗಿ 3ನೇ ಬಾರಿಗೆ ಮುಖ್ಯಮಂತ್ರಿ ಆಗುವಂತಹ 3ನೇ ಬಾರಿಗೆ ಅಧಿಕಾರ ಹಿಡಿಯುವಂತಹ ಒಂದು LDFನ ಕನಸು ಏನಿದೆ, ಆ ಕನಸಿಗೆ ಈ ಬಾರಿ ಕಾಂಗ್ರೆಸ್ ನೇತೃತ್ವದ UDF ಅಡ್ಡಗಾಲ ಹಾಕುತ್ತೆ ಅನ್ನುವಂಥದ್ದು ಇಲ್ಲಿ ಇರುವಂತಹ ಒಂದು ಲೆಕ್ಕಾಚಾರ. ಮತ್ತು ಇಲ್ಲಿ ಕೇರಳನಲ್ಲಿ ಸದ್ಯಕ್ಕೆ ತ್ರಿಕೋನ ಸ್ಪರ್ಧೆ ಇದ್ರೂ ಕೂಡ NDA ಕೂಡ ಇರುವಂತಹ ಕಾರಣಕ್ಕಾಗಿ ತ್ರಿಕೋನ ಸ್ಪರ್ಧೆ ಇದ್ರೂ ಕೂಡ ನೇರವಾದಂತಹ ಹಣಾಹಣಿ ಇರುವಂಥದ್ದು LDF ಮತ್ತು UDF ಮಧ್ಯೆ. ಹಾಗಾಗಿ ಇಲ್ಲಿ UDF ಮತ್ತು LDF ನಡುವಿನ ಸ್ಪರ್ಧೆಗೆ ಸದ್ಯದ ಪರಿಸ್ಥಿತಿಯಲ್ಲಿ UDFನ ಕೈ ಮೇಲಾಗಿದೆ. ಬಹುತೇಕ 10 ಗಂಟೆ ವೇಳೆಗೆ ಮೊದಲ ಒಂದು ಟ್ರೆಂಡ್ ಲಭ್ಯವಾಗುವಂತಹ ಸಾಧ್ಯತೆಗಳಿವೆ. 11 ಗಂಟೆ ಅಥವಾ 12 ಗಂಟೆಗೆ ಸ್ಪಷ್ಟವಾದಂತಹ ಚಿತ್ರಣ ಸಿಗುತ್ತೆ. ಈಗಾಗಲೇ ಕೇರಳಂನಲ್ಲಿರುವ ರಾಜಧಾನಿ ತಿರುವನಂತಪುರಂನಲ್ಲಿರುವಂತಹ UDFನ ಕಚೇರಿಯಲ್ಲೂ ಕೂಡ ಒಂದು ರೀತಿಯಂತಹ ಸಂಭ್ರಮದ ವಾತಾವರಣ ಕಂಡು ಬರ್ತದೆ. UDF ಕಾರ್ಯಕರ್ತರಲ್ಲೂ ಕೂಡ ಸಂಭ್ರಮದ ವಾತಾವರಣ ಕಂಡು ಬರ್ತದೆ. ಯಾಕೆಂದ್ರೆ UDF ಈ ಬಾರಿ ಅಧಿಕಾರಕ್ಕೆ ಏರುತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾದಂತಹ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಸದ್ಯಕ್ಕೆ ನಾನೀಗ ಇರುವಂತದ್ದು ಕೇರಳ ರಾಜಧಾನಿ ತಿರುವನಂತಪುರಂನಲ್ಲಿದ್ದೇನೆ. ಮಾಲ್ತೇಶ್, ತಿರುವನಂತಪುರಂನಲ್ಲಿ ಸ್ಥಾಪಿಸಲಾಗಿರುವಂತಹ ಮತ ಎಣಿಕಾ ಕೇಂದ್ರದ ಮುಂದೆ ಇದ್ದೇನೆ. ಇಲ್ಲಿ ಮಾರ್ ಇವಾನಿಯೋಸ್ ಕಾಲೇಜಿನಲ್ಲಿ ಮತ ಎಣಿಕೆ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗಿದೆ. ಈ ಮತ ಎಣಿಕೆ ಕೇಂದ್ರದಲ್ಲಿ 14 ತಿರುವನಂತಪುರಂ ಜಿಲ್ಲೆಯ 14 ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆ ಕೇಂದ್ರಗಳನ್ನು ಇಲ್ಲಿ ಸ್ಥಾಪನೆಯನ್ನು ಮಾಡಲಾಗಿದೆ. ಪ್ರಮುಖವಾಗಿ ಈ ಮತ ಎಣಿಕೆ ಕೇಂದ್ರದಲ್ಲಿ ಪ್ರಮುಖವಾದಂತಹ ಅಂದ್ರೆ ಕೇರಳಂನ ವಿವಿಧ VIP ನಾಯಕರುಗಳು ಯಾರ್ಯಾರಿದ್ರೆ ಅವರ ರಾಜಕೀಯ ಭವಿಷ್ಯ ಕೂಡ
ಇಲ್ಲಿ ನಿರ್ಧಾರ ಆಗುತ್ತೆ. ಕೇರಳ ಬಿಜೆಪಿ ರಾಜ್ಯಾಧ್ಯಕ್ಷ ರಾಜೀವ್ ಚಂದ್ರಶೇಖರ್, ಅದೇ ರೀತಿ ಕೇಂದ್ರ ಸಚಿವ ಜಾರ್ಜ್ ಕುರಿಯನ್ ಮತ್ತು ಮಾಜಿ ಡಿಜಿಪಿ ಶ್ರೀಲೇಖಾ, ಈ ರೀತಿಯಾಗಿ ಪ್ರಮುಖರು ಸ್ಪರ್ಧೆ ಮಾಡಿರುವಂತಹ ಕ್ಷೇತ್ರಗಳ ಮತ ಎಣಿಕೆ ಕೇಂದ್ರ ಕೂಡ ಇಲ್ಲಿ ನಡೆಯುತ್ತೆ. ಇನ್ನು ಕೇರಳದ ಮುಖ್ಯಮಂತ್ರಿ ಆಗಿರುವಂತಹ ಪಿಣರಾಯಿ ವಿಜಯನ್ ಅವರ ಸ್ಪರ್ಧೆ ಮಾಡಿರುವಂತಹ ಧರ್ಮಡಂ ಕ್ಷೇತ್ರದ ಮತ ಎಣಿಕೆ ಕೇಂದ್ರ ಕಣ್ಣೂರು ಜಿಲ್ಲೆಯಲ್ಲಿ ನಡೆಯುತ್ತೆ. ಹೀಗಾಗಿ ಸಂಪೂರ್ಣವಾದಂತಹ ಒಂದು ಸಿದ್ಧತೆಯೊಂದಿಗೆ ಮತ ಎಣಿಕೆ ಕಾರ್ಯ ಕೆಲವು ಹೊತ್ತಿನಲ್ಲಿ ಆರಂಭ ಆಗುತ್ತೆ. ಸದ್ಯದ ಒಂದು ವಾತಾವರಣದ ಪ್ರಕಾರವಾಗಿ UDF ಗೆ ಅಧಿಕಾರಕ್ಕೆ ಏರುತ್ತೆ ಅನ್ನುವಂಥ ಒಂದು ವಿಶ್ವಾಸಗಳು ಕಂಡು ಬರ್ತಾ ಇದೆ.